ಮಹಾನ್ ಮಾನವತಾವಾದಿ ವಿಶ್ವರತ್ನ ಬೋಧಿಸತ್ವ ಪರಮ ಪೂಜ್ಯ ತಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ಶುಭ ಸಂದರ್ಭ ಸ್ಮರಿಸಿ ಇವತ್ತಿನ ದಿವಸ ಏನು ನಮ್ಮ ಸಿಂದಗಿಯಲ್ಲಿ ಅತ್ಯಂತ ಪ್ರಭಾವಶಾಲಿಯಾಗಿರ್ತಕ್ಕಂಥ ಸಾಮಾಜಿಕ ಜಾಲತಾಣದ ಹೋರಾಟಗಾರರು ಇವತ್ತು ಸಿಂದಗಿ ತಾಲೂಕು ಅಷ್ಟೇ ಅಲ್ಲದೆ ವಿಜಯಪುರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಂತ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿಕೊಂಡು ಇವತ್ತು ಎಲ್ಲ ಸಾಮಾಜಿಕವಾಗಿ ಎಲ್ಲ ಇವತ್ತು ಜಾತ್ಯತೀತವಾಗಿ ಎಲ್ಲ ಜನರಿಗೆ ಇವತ್ತು ಮಾನವ ಕುಲಕ್ಕೆ ಅನ್ಯಾಯ ಆದಾಗ ಯಾರಾದರೂ ಧ್ವನಿ ಎತ್ತಿದ್ದೆ ಸಾಮಾಜಿಕ ಜಾಲತಾಣ ಅದು ಪ್ರವೀಣ್ ಹಾಲಳ್ಳಿ ಅವರು ಇವತ್ತು ಯಾವುದೇ ಒಂದು ಕೃತ್ಯ ಇರ್ಬೋದು, ರೈತರಿರ್ಬೋದು, ದೀನದಲಿತರಿರ್ಬೋದು, ಬಡವರಿರ್ಬೋದು, ಅವರ ಪರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ಗಳನ್ನು ಹಾಕುವುದರ ಮೂಲಕ ಇವತ್ತು ಅತ್ಯಂತ ಒಂದು ಪ್ರಭಾವಿಯಾಗಿ ಮತ್ತು ಸಾಮಾಜಿಕ ಹೋರಾಟಗಾರರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇವರ ಒಂದು ಆಸ್ತಿಯ ಮೇಲೆ ಮಾನ್ಯ ಪ್ರದೀಪ್ ಕುಮಾರ್ ಹಿರೇಮಠ್ ತಹಸೀಲ್ದಾರ್ ಸಿಂದಗಿ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಕೆಲವು ದಿನಗಳ ಹಿಂದೆ ಕೆಲವು ರೈತರಿಗೆ ಅನ್ಯಾಯ ಆಗದ ವಿಷಯ ಕೇಳಕ ಪ್ರದೀಪ್ ಕುಮಾರ್ ಹಿರೇಮಠ್ ಸಾಹೇಬ್ರ ಆಫೀಸಿಗೆ ಹೋದಾಗ ಇವರಿಗೆ ಒಂದು ಮಾನವೀಯತೆಯನ್ನು ಲೆಕ್ಕಿಸದೆ ನೀವು ಹೊರಕೊಂಡ್ರು ಅಂತೇಳಿ ಅವ್ರು ನುಗ್ತಾರೆ ಹೊರಗ. ಅವಾಗ ಆ ಒಂದು ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಇದ್ರು ಕೂಡ ನನಗೆ ಈ ರೀತಿ ಅನ್ಯಾಯವಾಗಿ ನನ್ನ ಮಾನ ನಷ್ಟ ಮೊಕದ್ದಮೆ ಇದು ಕೇಸ್ ಹಾಕ್ಬೇಕಂತ ಅವರು ಏನ್ ಮಾಡ್ತಾರಪ್ಪ ಅಂತಂದ್ರ ಠಾಣೆಗೆ ಹೋಗ್ತಾರ. ಆ ಸಂದರ್ಭದಲ್ಲಿ ಆ ವಿಷಯ PSS ಸಾಹೇಬ್ ಹೇಳ್ತಾರ, ನೀವು ಇದನ್ನು ದಾಖಲಿಸ್ಕೋಬೇಕು, ಕೇಸ್ ತಹಸೀಲ್ದಾರ್ ಮುಂದಾಗ ದಾಖಲಿಸ್ಕೊಳ್ತಾರ. ಆವಾಗ CPI ಸಾಹೇಬ್ ಹೇಳ್ತಾರ, ಏನಪ್ಪ ಅಂತಂದ್ರ ಹಿಂಗ ಪ್ರವೀಣ್ ಹಾಲಳ್ಳಿ ಅವರು ಸಾಮಾಜಿಕ ಹೋರಾಟಗಾರ ಒಂದು ಕೇಸ್ ಬಂದದ, ತಹಸೀಲ್ದಾರ್ ಸಾಹೇಬ್ರೆ ನಾಳೆ ದಿನ ದೀನ ದಲಿತರು, ನಿರ್ಗತಿಕರು ಮತ್ತು ಹೋರಾಟಗಾರರು ಮತ್ತು ವಿಶೇಷವಾಗಿ ರೈತ ಕಾರ್ಮಿಕರು ಎಲ್ಲರೂ ಕೂಡ ನಾಳೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದ್ರ ಮೂಲಕ ನಮ್ಮಲ್ಲಿ ಪ್ರೆಸರ್ ತಂತಾರ. ಹಾಗಾಗಿ ನಾನು ನಿಮ್ಮಾಗೆ ಕೇಸ್ ಮಾಡ್ಬೇಕಾಗ್ತದ ಸಾಹೇಬ್ರೆ ಅಂತ ಹೇಳಿದಾಗ ಇವ್ರು ಏನ್ ಮಾಡ್ತಾರಪ್ಪ ತಹಸೀಲ್ದಾರ್ ಮಾನ್ಯ ಶಾಸಕರ ಮನೆಗೆ ಹೋಗ್ತಾರ. ಮನೆಗೆ ಹೋಗಿ ಏನಂತಾರಪ್ಪ ಪ್ರವೀಣ್ ಹಾಲಳ್ಳಿ ಅವ್ರು ಬಂದಿದ್ರು ಮತ್ತೆ ಹಿಂಗ ಕೇಸ್ ಮಾಡತ್ತಾರ, ಹ್ಯಾಂಗ್ ಮಾಡ್ಬೇಕು ಅಂತ ವಿಷಯ ಕೇಳಿದಾಗ ಅವ್ರು ಏನ್ ಮಾಡ್ತಾರ, ಪ್ರವೀಣ್ ಹಾಲಳ್ಳಿ ಅವ್ರು ಫೋನ್ ಮಾಡ್ತಾರೆ, ಸಾಹೇಬ್ರು ಏನಪ್ಪ ಏನೈತಿ ಪ್ರವೀಣ್ ಹಾಲಳ್ಳಿ ಅವರ ಮತ್ತೆ ಹಿಂಗ ನಿಮಗೂ ತಹಸೀಲ್ದಾರ್ ಏನಾಗ್ಯದ ಅಂತ. ಇವ್ರು ಸಾಹೇಬ್ರೆ ನಾನು ಎಲ್ಲ ರೈತ ಕಾರ್ಮಿಕರ ಪರವಾಗಿ ನಾನು ಕೇಳಕ್ ಹೋಗಿದ್ದೆ, ರೈತರ ಒಂದು ಧ್ವನಿಯಾಗಿ ನಾವು ಹೋಗಿದ್ದೆ, ನನ್ನನ್ನೇ ಒಂದು ಮನುಷ್ಯನ ಲೆಕ್ಕಿಸದೆ ಹೊರಗೆ ಹೋಗುದೇನು ಇಲ್ಲಿಂದ ಬೇಡ ಅಂತ ಹೇಳಿ ಒಂದು ಜಾತಿಯಿಂದ ಮಾಡಿ ಹೊರಗೆ ಕಳಿಸ್ಯಾರ ಅಂತಕ್ಕಂಥ ವಿಷಯ ಹೇಳಿದಾಗ ಅವ್ರು ಹೇಳ್ತಾರ, ಇಲ್ಲ ನಾನು ಇದು ಮಾಡ್ತೀನಿ ಖರ್ಚು ಮಾತಾಡ್ತೀನಿ ಅಂತ ಹೇಳಿ ಇದು ಮಾಡ್ಕೊಂಡು ಏನೋ ಮಾಡಿರ್ತಕ್ಕಂಥದ್ದು. ಆದ್ರ ಇದಕ್ಕೆ ಮಾಡ್ತೀನಿ ಹೇಳ್ತೀನಿ ಬಿಡ್ತೀನಿ ಅಂತಕ್ಕಂಥದ್ದು ಬೇಕಾಗಿಲ್ಲ. ಯಾಕಂದ್ರೆ ಈ ಮುಂಚೆ ಏನ್ ತಹಸೀಲ್ದಾರ್ ಇದ್ನಲ್ಲ ಮೊದಲು ಅಲ್ಲಿ ಇದೇ ರೀತಿಯಾಗಿ ಕೂಲಿ ಕಾರ್ಮಿಕರ, ದಲಿತರ, ದೀನರ ಮತ್ತು ರೈತ ವರ್ಗದ ಎಲ್ಲವನ್ನು ಪಟ್ಟಿ ದಾಖಲೆಯನ್ನು ಸೃಷ್ಟಿ ಮಾಡೋದ್ರ ಮೂಲಕ ಅಲ್ಲಿ ನಮ್ಮ ಸಾಮಾಜಿಕ ಹೋರಾಟಗಾರರ ವಧೆಯನ್ನು ತಿಂದು ಬಂದಿರ್ತಕ್ಕಂಥ ಇವತ್ತಿನ ಈ ತಹಸೀಲ್ದಾರ್ ಸಾಹೇಬ್ ಇದ್ದಾರೆ. ಅಲ್ಲಿ ಒಂದು ಅನೇಕ ಅನ್ಯಾಯಗಳು ಮಾಡ್ಕೊಂಡು ಬಿತ್ತಿಸಿದ ಅಂಟಿಸಿದೆ. ಇವತ್ತು ನಮ್ಮ ಪ್ರವೀಣ್ ಹಾಲಳ್ಳಿ ಅವರ ಜೊತೆ ಒಡಗೂಡಿ ಇವತ್ತು ಅಲ್ಲಿ ಮಾಡಿರ್ತಕ್ಕಂಥ ವಿಡಿಯೋಗಳು, ಅಲ್ಲಿ ಬಂದಿರ್ತಕ್ಕಂಥ ಏನು ಮಾಧ್ಯಮದಲ್ಲಿ ಬಂದಿರ್ತಾರೆ ಎಲ್ಲವನ್ನೂ ಗೊತ್ತಿದೆ. ಹಾಗಾಗಿ ತಾವು ಇಲ್ಲಿ ಬಂದು ನಾನು ಕರೆಕ್ಟ್ ಇದ್ದೀನಿ, ಸಾಧ್ಯ ಇದ್ದೀನಿ, ನಾನು ಏನೂ ಅನ್ಯಾಯ ಮಾಡಿಲ್ಲ ಅಂತಕ್ಕಂಥದ್ದಲ್ಲ. ಯಾಕಂದ್ರೆ ನಾನೊಬ್ಬ ಜಿಲ್ಲಾ ಹೋರಾಟಗಾರರಾಗಿ, ಇವತ್ತು ರೈತ ಪರ ಹೋರಾಟಗಾರರಾಗಿ ನಾನೇ ಒಬ್ಬ ಮಾಜಿ ಸೈನಿಕರದು ಒಂದು ಕುಲಹಳ್ಳಿ ಅಂತಕ್ಕಂಥ ಊರದಲ್ಲಿ ಪೂರಾ ಬಂದಾಗ ಅವ್ರು 4 ಸಾರಿ ಬಂದಾಗಂತ ಮಾಜಿ ಸೈನಿಕರು ಈ ದೇಶವನ್ನು ಕಾಯ್ದು ಬಂದವರು. ಮತ್ತು ಇನ್ನೊಬ್ರು ಕೆಲವು ಗ್ರಾಮದವ್ರು ಗೌಡ್ರು ಇಲ್ಲೇ ಅದಾರ, ಆಮೇಲೆ ನಮ್ಮ ಶಬೀರ್ ಪುಟ್ಟಲ್ ಬಿರಾದರ್ ಅವರ ಮಾಜಿ ಸೈನಿಕ ಬಂದಾಗ ಅವ್ರು ಹೇಳ್ತಾರೆ, ಇವ್ರಿ ನಾನು ಕಳಿಸಿನಿ, ನೋಡಿನಿ, ಮಾಡೀನಿ, ದೇತು ದಿಲಾತು ದೇನೇವಾಲಕ ಗತ್ತು ಈ ರೀತಿ ಮಾಡ್ಬೇಡ ಸರ, ನಾವು ತಹಸೀಲ್ದಾರ್ ಇದೀವಿ, ನಾವು DC ಇದೀವಿ ಅಂದ್ರ ನೋಟ್ ತಿಲ್ಲಕ್ಕಾಗಲ್ಲ, ರೈತರು ಬೆಳೆದಿರ್ತಕ್ಕಂಥ ಅನ್ನ ನೆತ್ತಿರ್ಬೇಕಾಗ್ತದ. ಆಗೋಸ್ಕರ ನೀವು ಮನುಷ್ಯರಾಗಿ ಈ ಕೆಲಸ ಮಾಡ್ರಪ್ಪ ಅಂದ್ರೆ ಮನೆ ದಿನ ನಾನು 4-5 ಜನ ಕರ್ಕೊಂಡೋಗಿ ಹೇಳ್ತಕ್ಕಂಥದ. ಅದಾಗ್ತದೆ ಇವೆಲ್ಲ ವಿಷಯಗಳನ್ನ ಯಾಕೆ ಹೇಳ್ತಿದ್ರ, ಇದನ್ನ ಟಾರ್ಗೆಟ್ ಮಾಡ್ತಾರೆ ಅವರು. ಟಾರ್ಗೆಟ್ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರ ಇಂದು ಒಂದು ಆಗಿರ್ತಕ್ಕಂಥದ್ದು ಯಾವುದೋ ಒಂದು ಬ್ಯಾಂಕ್ ನ ತೋರಿಸ್ತಕ್ಕಂಥದ್ದು ಪ್ರೈವೇಟ್ ಹಾಲಳ್ಳಿ ಗಮನಕ್ಕೆ ಇಲ್ಲ. ಆ ಕಾರಣಕ್ಕೆ ಇದು ಸರಿಯಾದ ಒಂದು ಟಾರ್ಗೆಟ್ ಆಗ್ತದೆ ಅಂತ ಹೇಳಿ ಇವ್ರ ಮೇಲೆ 1,84,33,000 ರೂಪಾಯಿ ಚಿಲ್ಲರೆ ಹಣವನ್ನು ಇವತ್ತೇನ್ ಮಾಡ್ತಾರಪ್ಪ ಅಂತಂದ್ರ ಪ್ರವೀಣ್ ಹಾಲಳ್ಳಿ ಅವರ 2 ಆಸ್ತಿ ಮೇಲೆ ಕೊಟ್ಟಿ ಭೋಜನ ದಾಖಲೆ ಮಾಡ್ತಾರ. ಹಾಗಾಗಿ ಈ ಒಂದು ನಿಮ್ದು ಆಟ ನಡೆಯುದಿಲ್ಲ, ಕಾಗಕ್ಕೆ ಗೊಬ್ಬರ ಆಟ ನಡೆಯುದಿಲ್ಲ. ಯಾಕಂದ್ರೆ ಸಿಂದಗಿ ತುಂಬಿದ ಬೆಂದಿಗೆ, ಇಲ್ಲಿ ಪ್ರಜ್ಞಾವಂತರ ಅದರ, ಇಲ್ಲಿ ಸರಳ ಸಂತರ ನಡೆದ. ಹಾಗಾಗಿ ಇಲ್ಲಿ ಇಂಥ ನಿಮ್ದ ಅನ್ಯಾಯ ಭ್ರಷ್ಟತೆ ನಡೆಯಲ್ಲ. ನಾವೆಲ್ಲರೂ ಕೂಡ ಇವತ್ತು ಪ್ರವೀಣ್ ಹಾಲಳ್ಳಿ ಅಂತ ಅವ್ರ ಜೊತೆ ಅವ್ರ ಸಾಮಾಜಿಕ ಜಾತಿ ಹೋರಾಟಗಾರರಲ್ಲ ಅವ್ರ ಜೊತೆ ಇದೀವಿ. ಆ ಕಾಲಕ್ಕೆ ಮುಂದಿನ ದಿನಗಳಲ್ಲಿ ಕೂಡಲೇ ಈ ಕೂಡ ಯಾಕೆ ನಾವು ಹೊಂಟಿದೆ ಜಿಲ್ಲಾಧಿಕಾರಿ ಹತ್ರ. ಹಾಗಾಗಿ ನಾವ್ ಇದನ್ನ ಅರ್ಥಕೊಂಡು
ಏನು ನಮ್ಮ ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ಸಾಮಾಜಿಕ ಜಾಲತಾಣದ ಪ್ರವೀಣ್ ಹಾಲಳ್ಳಿ ಅವರ ಮೇಲೆ ಏನು ಅವರ ಆಸ್ತಿ ಮೇಲೆ ಏನು ಪಟ್ಟಿ ದಾಖಲೆ ಮಾಡಿದ್ರೆ ಕೂಡಲೇ ಅದನ್ನು ಇಳಿಸಿ ನಮಗೆ ಇಲ್ಲಿ ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತಾವು ಏನೇನು ಮಾಡಿದ್ದೀರಿ ಅಂತಕ್ಕಂಥ ಎಲ್ಲವನ್ನು ದಾಖಲೆ ತೆಗೆದು ತಾವು ಜೈಲಿಗೆ ಹೋಗುವವರೆಗೂ ನಾವು ಇವತ್ತು ತಾಲೂಕು ಮಟ್ಟದಲ್ಲಿ ಮಾಡಿದ್ದೀವಿ, ಜಿಲ್ಲಾ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಈ ವೇದಿಕೆ ಮೂಲಕ ಎಚ್ಚರಿಕೆ ನೀಡುತ್ತಾ ಇಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರನ್ನು ಉದ್ದೇಶಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.